ರೈತರ ಬದುಕಿಗೆ ಬೆಂಕಿ ಇಡುತ್ತಿರುವ ನಿವೃತ್ತ ಜವಾನ್ ಭಾಗ 1. ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಕಾರ್ಯಕ್ರಮ ಕರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ರಾಷ್ಟ್ರ ಕಂಡ ಅಪ್ರತಿಮ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಅವರ ಸಮಾಧಿಯ ಮೇಲಿನ ಬರವಣಿಗೆಗೆ ಸೀಮಿತವಾಗಿರುವುದು ಸ್ವಾತಂತ್ರ್ಯ ಭಾರತದ ವ್ಯವಸ್ಥೆಯ ದುರಂತಗಳಲ್ಲೊಂದು ಎಂದರೆ ತಪ್ಪಾಗಲಾರದು. ಸ್ವಾತಂತ್ರ್ಯಾನಂತರ ರೈತ ಸಮುದಾಯದ ಮೇಲೆ ನಾನಾ ಆಯಾಮಗಳಲ್ಲಿ ನಿರಂತರ ದೌರ್ಜನ್ಯ ನಡೆದುಕೊಂಡೇ ಬಂದಿದೆ. ರೈತರ ಬದುಕಿಗೆ ಬೆಂಕಿ ಇಡಲು ನಿವೃತ್ತ ಸೈನಿಕನೊಬ್ಬ ನಡೆಸುತ್ತಿರುವ ಅಟ್ಟಹಾಸದ ಪರಿಚಯವನ್ನ ನಿಮಗೆ ಮಾಡಿಸುತ್ತೇನೆ. ವಸಂತ ನರಸಾಪುರ 4ನೇ ಹಂತದ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರೈತರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆ ದೌರ್ಜನ್ಯಗಳು ಮತ್ತೊಂದು ಸೇರ್ಪಡೆ ಅಂದರೆ ತಪ್ಪಾಗಲಾರದು. ನಿರುದ್ಯೋಗ ನಿವಾರಣೆ, ಸರ್ಕಾರಗಳ ಆರ್ಥಿಕ ಸಂಪನ್ಮೂಲಗಳ ಹೆಚ್ಚುವರಿ ಕ್ರೋಢೀಕರಣಕ್ಕಾಗಿ ಕೈಗಾರಿಕಾ ವಲಯಗಳಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಡಸ್ಟ್ರಿಯಲ್ ಕಾರಿಡಾರ್ಗಳ ನಿರ್ಮಾಣ ಮಾಡಿ ಕೈಗಾರಿಕಾ ಸ್ಥಾಪನೆಗಳಿಗೆ ಉತ್ತೇಜನ ನೀಡಿಕೊಂಡು ಬಂದಿದೆ. ಇದರ ಫಲವಾಗಿ ತುಮಕೂರು ಶಿರಾ ಮಧ್ಯದಲ್ಲಿ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ ಜನ್ಮ ತಾಳಿತು. 1, 2, 3 ಹಂತದಲ್ಲಿ ಈಗಾಗಲೇ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕಾ ವಲಯಗಳನ್ನು ಸ್ಥಾಪಿಸಲಾಗಿದೆ. ಸದ್ಯಕ್ಕೆ ಈ 3 ಹಂತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಇನ್ನೂ ಆಗಿಲ್ಲ. ಆದರೂ 4ನೇ ಹಂತ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸರ್ಕಾರಗಳು ಮುಂದಾಗಿದೆ. ಕೈಗಾರಿಕಾ ವಲಯಗಳ ಸ್ಥಾಪನೆಗಾಗಿ ಸರ್ಕಾರದಿಂದ KIADB ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರಲಾಗಿದೆ. ಈ ಸಂಸ್ಥೆಯ ಮೂಲ ಉದ್ದೇಶ ಕೈಗಾರಿಕೆಗಳ ಸ್ಥಾಪನೆಗೆ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸುವುದು, ಅದಕ್ಕೆ ಬೇಕಾದಂಥ ರೈತರ ಜಮೀನುಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರದ ಮಾರ್ಗದರ್ಶಿಯಂತೆ ಪರಿಹಾರ ನಿಗದಿಪಡಿಸಿ ಪರಿಹಾರ ನೀಡಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸುವುದು, ಭೂಸ್ವಾಧೀನಪಡಿಸಿಕೊಂಡ ಜಮೀನಿನಲ್ಲಿ ರಸ್ತೆ, ವಿದ್ಯುತ್ ಸಂಪರ್ಕ, ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸ್ಥಾಪಿಸಿ ಕೈಗಾರಿಕೋದ್ಯಮಿಗಳಿಗೆ ವಿತರಣೆ ಮಾಡುವುದು. ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲು ವಿಶೇಷ ಭೂಸ್ವಾಧೀನಾಧಿಕಾರಿ ಮತ್ತು ಯೋಜನೆಯನ್ನು ಕಾರ್ಯಗತಕ್ಕೆ ತರಲು ಯೋಜನಾ ನಿರ್ದೇಶಕ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿದೆ. ಸದ್ಯಕ್ಕೆ ತುಮಕೂರಿನ KIADBನಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿಯಾಗಿ ಸೋಮಪ್ಪ ಕಡಕೋಳ ಎನ್ನುವ ಮಹಾನುಭಾವರು ವಿರಾಜಮಾನರಾಗಿದ್ದಾರೆ. ಈ ಒಂದು ಪ್ರಕರಣದ ಮೂಲ ವಿಷಯಕ್ಕೆ ಬರುವ ಮುನ್ನ ವಿಶೇಷ ಭೂಸ್ವಾಧೀನಾಧಿಕಾರಿ ಸೋಮಪ್ಪ ಕಡಕೋಳರವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಬಿಚ್ಚಿಡುತ್ತೇನೆ. ವಿಶೇಷ ಭೂಸ್ವಾಧೀನಾಧಿಕಾರಿ ಸೋಮಪ್ಪ ಕಡಕೋಳರವರು ಮಧುಗಿರಿ ಉಪವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾಸಿಗೆ ತಕ್ಕ ಕಜ್ಜಾಯ ಎನ್ನುವಂತೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಪ್ರಕರಣಗಳಲ್ಲಿ ಕಾಸು ಕೊಟ್ಟವನೇ ಬಾಸು ಎನ್ನುವಂತೆ ಆದೇಶ ಬರೆದಂತ ಗೌರವಾನ್ವಿತರು. ಅಲ್ಲಿಂದ ವರ್ಗಾವಣೆಯಾಗಿ ಈಗ ಸುಮಾರು 1.5 ವರ್ಷದಿಂದ KIADB ವಿಶೇಷ ಭೂಸ್ವಾಧೀನಾಧಿಕಾರಿಯಾಗಿ ತುಮಕೂರು ಜಿಲ್ಲೆಯ ರೈತರ ಪಾಲಿಗೆ ಮರಣ ಶಾಸನ ಬರೆಯುವ ಚಿತ್ರಗುಪ್ತರಾಗಿ ಅಟಕಾಯಿಸಿಕೊಂಡಿದ್ದಾರೆ. ಕಂದಾಯ ಇಲಾಖೆಯ ಉಪವಿಭಾಗಗಳಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣಗಳು ಹೆಚ್ಚಾಗಿರೋದ್ರಿಂದ ಪ್ರಕರಣಗಳ ಇತ್ಯರ್ಥ ಮಾಡದ ರಾಜ್ಯಾದ್ಯಂತ ಸಬ್ ಡಿವಿಷನ್ ಕಮಿಷನರ್ಗಳ ಬೇಜವಾಬ್ದಾರಿ ತೋರುತ್ತಿರೋದ್ರಿಂದ ಕಂದಾಯ ಸಚಿವ ಬೈರೇಗೌಡರು KLR ಕಾಯ್ದೆ ಅಡಿ ಇರುವ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕಾಗಿ ಪ್ರಕರಣಗಳನ್ನು ವರ್ಷಾವಾರು ಹಂಚಿಕೆ ಮಾಡಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಪ್ರಕರಣ ಇತ್ಯರ್ಥ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಕಂದಾಯ ಸಚಿವರ ಸೂಚನೆ ವಿಶೇಷ ಭೂಸ್ವಾಧೀನಾಧಿಕಾರಿ ಸೋಮಪ್ಪ ಕಡಕೋಳರವರಿಗೆ ಡಬಲ್ ಧಮಾಕ ಆಗಿಬಿಟ್ಟಿದೆ. ಈಗ ಸುಮಾರು 6-7 ತಿಂಗಳ ಹಿಂದೆ ತನ್ನ ಆಪ್ತ ಸಹಾಯಕಿ ರಶ್ಮಿ ಮೂಲಕ ಮಧುಗಿರಿಯಲ್ಲಿ ನಡೆಸುತ್ತಿದ್ದ ಕಾಸಿಗೆ ತಕ್ಕ ಕಜ್ಜಾಯ ಚಾಳಿಯನ್ನ ಮುಂದುವರಿಸಿ ಸ್ಥಳೀಯ ಮಾಧ್ಯಮಗಳ ಕೈಗೆ ಆಡಿಯೋ ಆ್ಯಂಡ್ ವಿಡಿಯೋ ತಗಲಾಕೊಂಡು ಆಹಾರವಾಗಿ ಸಮಸ್ಯೆನ ಎಳೆದುಕೊಂಡು ಅತ್ಯಂತ ಜಾಣ್ಮೆಯಿಂದ ಸಮಸ್ಯೆಯನ್ನು ಆಪ್ತ ಸಹಾಯಕಿಯ ತಲೆಗೆ ಕಟ್ಟಿ ಆಹಾರ ಮಾಡಿಕೊಂಡ ಕೆಲವು ಮಾಧ್ಯಮಗಳಿಗೆ ದಿಕ್ಕು ತಪ್ಪಿಸಿ ಜಾರಿಕೊಂಡವರೇ ಸೋಮಪ್ಪ ಕಡಕೋಳರವರು. 17 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ಅಂತ
ಟ್ರಂಪ್ ಕಾರ್ಡ್ ಅನ್ನ ಆಗಿಂದಾಗೆ ದಿನಕ್ಕೆ 4-5 ಬಾರಿ ಬಳಸ್ತಾರೆ. ಇದು ಅವರ ಸಣ್ಣ ಪರಿಚಯ. ಕೆಎಐಡಿಬಿ ಸ್ಥಾಪನೆಯ ಮೂಲ ಉದ್ದೇಶ ಮರೆತ ಸೋಮಪ್ಪ ಕಡಕೋಳ ಇಡೀ ಕೆಎಐಡಿಬಿ ಸಂಸ್ಥೆಯನ್ನ ವೈಟ್ ಕಾಲರ್ ಕಳ್ಳರ ರಿಯಲ್ ಎಸ್ಟೇಟ್ ಅಡ್ಡೆ ಮಾಡಿ ಒಂದಷ್ಟು ಬಾಲಂಗೋಚಿ ದಲ್ಲಾಳಿ ಪಡೆಗಳನ್ನು ನಿರ್ಮಿಸಿಕೊಂಡು ಕೇಂದ್ರ ಸರ್ಕಾರದ ಮಾರ್ಗದರ್ಶಿಗಳನ್ನು ಗಾಳಿಗೆ ತೂರಿ ರೈತರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೊಂದು ತಾಜಾ ಉದಾಹರಣೆಯನ್ನ ನಿಮ್ಮ ಮುಂದೆ ಸಿಂಪಲ್ ಆಗಿ ಸ್ಯಾಂಪಲ್ಗೆ ಹೇಳ್ತೇನೆ. ತುಮಕೂರು ತಾಲೂಕಿನ ಬೆಳ್ಳಾವಿ ಹೋಬಳಿಯ ಸೋರೆಕುಂಟೆ ಗ್ರಾಮದ ಸರ್ವೆ ನಂಬರ್ 83ರಲ್ಲಿನ 1 ಎಕರೆ 12 ಗುಂಟೆ ಸಿದ್ದಲಿಂಗಯ್ಯ ಬಿನ್ ಚಿಕ್ಕೇಗೌಡ ಎನ್ನುವ ರೈತ ಕುಟುಂಬಕ್ಕೆ ಸೇರಿದ್ದು. ಇದು ಸಹ ಭೂಸ್ವಾಧೀನವಾಗ್ತಾ ಇದೆ. ಈ ಜಮೀನಿನ ಮೇಲೆ ನ್ಯಾಯಾಲಯದಲ್ಲಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಕೌಟುಂಬಿಕ ವ್ಯಾಜ್ಯ ಪ್ರಕರಣ ಇದೆ. ಕುಟುಂಬದ ಹಿರಿಯರು ಆಸ್ತಿಯನ್ನ ಮಾಡಿರ್ತಾರೆ. ಅದನ್ನು ಸೂಕ್ತ ರೀತಿಯಲ್ಲಿ ಅಂದರೆ ವಿಲ್ ಮೂಲಕನೋ ವಿಭಾಗ ಪತ್ರದ ಮೂಲಕನೋ ಹುಟ್ಟಿಸಿದ ಮಕ್ಕಳಿಗೆ ಹಂಚಿಕೆ ಮಾಡಿರೋದಿಲ್ಲ. ಆಸ್ತಿ ಮಾಡಿದವರು ಶಿವನ ಪಾದ ಸೇರಿದ ಮೇಲೆ ಇರೋ ಮಕ್ಕಳು ಅನುಸರಿಸ್ಕೊಂಡು ಹಂಚ್ಕೊಂಡು ಅನುಭವಿಸ್ದೆ ನನಗೆ ಇದು ಬೇಕು ಅದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತ ಕೋರ್ಟ್ ಮೆಟ್ಲು ಹತ್ತಿರ್ತಾರೆ. ಹಳ್ಳಿ ಕಡೆ ಆಸ್ತಿ ಹಂಚಿಕೆ ಪ್ರಕರಣಗಳು ಜಮೀನಿನ ಮೇಲೆ ಇರೋದು ಸರ್ವೇ ಸಾಮಾನ್ಯ ಅನ್ನುವಂತಾಗಿದೆ. ನ್ಯಾಯಾಲಯದಲ್ಲಿ ಸಿವಿಲ್ ಪ್ರಕರಣ ಇರೋದ್ರಿಂದ ಸರ್ವಾಧಿಕಾರಿ ಸೋಮಪ್ಪ ಕಡಕೋಳ ಆಫೀಸ್ನಲ್ಲೇ ಕೂತು ಜಂಟಿ ಮಹಜರ್ ಅಂತ ದಾಖಲೆ ರೆಡಿ ಮಾಡಿದ್ದಾರೆ. ಇದೇ ನೋಡಿ ಜೆಎಂಸಿ ಪ್ರತಿ. ಇದರಲ್ಲಿ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಯಾವುದೇ ಸಹಿ ಇಲ್ಲ. ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳೇ ಮಹಜರ್ ಮಾಡಿ ಸಹಿ ಮಾಡಿದ್ದಾರೆ. ಭೂಸ್ವಾಧೀನ ಪಡಿಸಿಕೊಳ್ಳಲು ಜಮೀನಿನಲ್ಲಿರುವ ಮರಗಳನ್ನ ಧರೆಗುರುಳಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಪರಿಹಾರವನ್ನ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ನ್ಯಾಯಾಲಯಕ್ಕೆ ಠೇವಣಿ ಇಟ್ಟಿದ್ದೇನೆ ಅಂತ ಹೇಳ್ತಿದ್ದಾರೆ. ಆದರೆ ಜಮೀನಿನಲ್ಲಿ 20 ಬೇವಿನ ಮರಗಳನ್ನ ಧರೆಗುಳಿಸಿದ್ದಾರೆ. ನ್ಯಾಯಾಲಯಕ್ಕೆ 5 ಬೇವಿನ ಮರ ಅಂತ ಮಾಹಿತಿ ಮತ್ತು ಠೇವಣಿಯನ್ನ ಇಟ್ಟಿದ್ದಾರೆ. ಇದೇ ರೀತಿ ತೇಗ 10 ಅಂತ ಹೇಳ್ತಾರೆ. 20 ಮರಗಳನ್ನ ಧರೆಗುರುಳಿಸಿದ್ದಾರೆ. ನೀಲಗಿರಿ 20 ಮರಗಳಿದೆ, 10 ಅಂತ ಮಾಹಿತಿ ಕೊಟ್ಟಿದ್ದಾರೆ. 30 ಕಾಡು ಮರಗಳಿದೆ, ನ್ಯಾಯಾಲಯಕ್ಕೆ 10 ಮರ ಅಂತ ಹೇಳಿದ್ದಾರೆ. 10 ಹೊನ್ನೆ ಮರ ಇದೆ, ಅದರ ಲೆಕ್ಕವನ್ನೇ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ. ಮರಗಳ ಮೌಲ್ಯ 52,221 ರೂಪಾಯಿ ಅಂತ ಕೋರ್ಟ್ ನಲ್ಲಿ ಇಟ್ಟಿದ್ದಾರೆ. ಜಮೀನಿನ ಮೌಲ್ಯ 36,49,290 ಮತ್ತು ಬಡ್ಡಿ ಹಣ 2,50,701 ರೂಪಾಯಿನ ಕೋರ್ಟಿನಲ್ಲಿ ಡಿಪಾಸಿಟ್ ಮಾಡಿದ್ದೇವೆ. ಆದ್ರೆ ರೈತರು ಜಮೀನು ಸ್ವಾಧೀನ ಪಡಿಸಿಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಸರ್ಕಾರದ ಯೋಜನೆಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅಂತ ಹೇಳಿ ಪೊಲೀಸ್ ಸೈನ್ಯವನ್ನೇ ಕರ್ಕೊಂಡು ಬಂದು ರೈತ ಸಮುದಾಯದ ಮೇಲೆ ನರ್ತನ ಮಾಡ್ತಾ ಇದ್ದಾರೆ. ಇದು ಕೇವಲ ಉದಾಹರಣೆಗೆ ಒಂದು ಪ್ರಕರಣ ಅಷ್ಟೇ. ರೈತರ ಜಮೀನುಗಳನ್ನ ಭೂಸ್ವಾಧೀನ ಪಡಿಸಿಕೊಳ್ಳುವಾಗ ಭೂಸ್ವಾಧೀನ ಅಧಿಕಾರಿ ಜಮೀನಿನ ಜಂಟಿ ಸರ್ವೆ ನಡೆಸಬೇಕು. ಇದನ್ನ ಜೆಎಂಸಿ ಅಂತ ಹೇಳ್ತಾರೆ, ಜಾಯಿಂಟ್ ಮಹಜರ್ ಸರ್ಟಿಫಿಕೇಟ್. ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿ ಸರ್ವೆ ಮಾಡಿ ಯೋಜನೆಗೆ ಬಳಕೆಯಾಗುತ್ತಿರುವ ಜಮೀನಿನ ನಕ್ಷೆಯನ್ನ ಸಿದ್ಧಪಡಿಸಿ ನಕ್ಷೆಯ ಒಳಗೆ ಬರತಕ್ಕಂತ ತೋಟಗಾರಿಕೆ ಬೆಳೆಗಳು, ಅರಣ್ಯ ಮರಗಳು ಇವುಗಳನ್ನ ಜಮೀನಿನ ರೈತನ ಸಮ್ಮುಖದಲ್ಲಿ ಗುರುತಿಸಿ ಅದಕ್ಕೆ ಮೌಲ್ಯ ನಿಗದಿಪಡಿಸಿ ಅದರ ಪ್ರತಿಯನ್ನ ರೈತನಿಗೆ ನೀಡಿ ರೈತನಿಂದ ಸಹಿ ಪಡೆದುಕೊಂಡಂತ ಪ್ರತಿಯನ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿ ಇಟ್ಕೊಂಡು ರೈತನ ಖಾತೆಗೆ ಪರಿಹಾರದ ಹಣ ಜಮಾ ಮಾಡಬೇಕು. ಸಾಕಷ್ಟು ಜಮೀನುಗಳು ಕುಟುಂಬ ವ್ಯಾಜ್ಯಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಇರ್ತದೆ. ಅಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಠೇವಣಿ ಇಡಬೇಕು. ಇದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ, ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕಾದಂತ ಮಾರ್ಗಸೂಚಿ. ಆದರೆ ಸೋಮಪ್ಪ ಕಡಕೋಳ ಮಾತ್ರ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ನೋದು ಆಟಕ್ಕುಂಟು ಲೆಕ್ಕಾಕಿಲ್ಲ ಅನ್ನುವಂತೆ ಮಾಡ್ಕೊಂಡಿದ್ದಾರೆ. ಯಾವುದೇ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ಮಾಡುತ್ತಿಲ್ಲ. ತಾನೇ ನೇಮಕಾತಿ ಮಾಡಿಕೊಂಡ ಔಟ್ಸೋರ್ಸ್ ಸಿಬ್ಬಂದಿಗಳ ಮೂಲಕ ಸರ್ವೆ ಮಾಡಿಸಿ ಆಫೀಸ್ ನಲ್ಲಿ ಕೂತು ಇತರ ಇಲಾಖೆಯ ಅಧಿಕಾರಿಗಳಿಗೆ ಜೆಎಂಸಿ ವರದಿ ಕಳಿಸಿ ಸಹಿ ಮಾಡಿಸಿಕೊಂಡು ರೈತರಿಗೆ ಜೆಎಂಸಿ ನೀಡದೆ ಪರಿಹಾರ ನಿಗದಿಪಡಿಸುತ್ತಿದ್ದಾರೆ.
ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಗದೇ ಇರೋದ್ರಿಂದ, ಮರವಳಿಗಳನ್ನ ಸೂಕ್ತ ರೀತಿಯಲ್ಲಿ ಗುರುತು ಮಾಡದೇ ಇರೋದ್ರಿಂದ ಜಮೀನು ಕಳೆದುಕೊಳ್ತಿರುವ ರೈತರುಗಳು ಜಮೀನಿನಲ್ಲಿ ಕೆಲಸ ಮಾಡದಂತೆ ತಡೆದಿದ್ದಾರೆ. ಸರ್ವಾಧಿಕಾರಿ ಸೋಮಪ್ಪ ಕಡಕೋಳ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಪೊಲೀಸ್ ಇಲಾಖೆಗೆ ನೀಡಿ ಪೊಲೀಸ್ ಫೋರ್ಸ್ ಅನ್ನ ಬಳಸಿಕೊಂಡು ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ರೈತರ ಜಮೀನನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಸತ್ಯಾಸತ್ಯತೆಯನ್ನ ಪರಿಶೀಲಿಸುವ, ಪರಾಮರ್ಶಿಸುವ ವ್ಯವಧಾನ ಇಲ್ಲದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೋಮಪ್ಪ ಕಡಕೋಳ ಮಾತನ್ನ ನಂಬಿಕೊಂಡು ರೈತರುಗಳನ್ನ ಅನಾಮತ್ತಾಗಿ ಜೀಪಿನಲ್ಲಿ ತುಂಬಿಕೊಂಡು ಏರು ಧ್ವನಿಯಲ್ಲಿ ಪ್ರಶ್ನಿಸುವ ರೈತರ ಮೇಲೆ ಲಾಠಿ ರುಚಿ ತೋರಿಸಿ ಬೆಳಗ್ಗಿಂದ ಸಂಜೆಯವರೆಗೂ ವಶದಲ್ಲಿ ಇಟ್ಕೊಂಡು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಪ್ರಶ್ನಿಸುವವರನ್ನ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ಸೋಮಪ್ಪ ಕಡಕೋಳ ಜೆಸಿಬಿ ಗರ್ಜನೆಯಲ್ಲಿ ರೈತರ ಜಮೀನಿನಲ್ಲಿನ ಮರಗಳನ್ನ ಧರೆಗುರುಳಿಸ್ತಾ ಇದ್ದಾರೆ. ಇಂತಹ ಪ್ರಕರಣಗಳು ತುಮಕೂರು ಜಿಲ್ಲೆಯಾದ್ಯಂತ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇನ್ನು ಕೇವಲ 3-4 ತಿಂಗಳು ಸೋಮಪ್ಪ ಕಡಕೋಳ ಇದ್ರೆ ಹೆಚ್ಚಂತೆ. ಅಷ್ಟರಲ್ಲಿ ಆದಷ್ಟು ನುಂಗಬೇಕು ಅನ್ನೋ ಧಾವಂತದಲ್ಲಿ ಸೋಮಪ್ಪ ಕಡಕೋಳ ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಇನ್ನು ಯಾವುದೇ ಜನಪ್ರತಿನಿಧಿಗಳು ಸೋಮಪ್ಪ ಕಡಕೋಳ ಅಟ್ಟಹಾಸಕ್ಕೆ ತುಟಿಕ್ ಪಿಟಿಕ್ ಅನ್ನುತ್ತಿಲ್ಲ. ಪೊಲೀಸ್ ಇಲಾಖೆ ಸೋಮಪ್ಪನ ಮಾತನ್ನ ನಂಬಿ ನಿರಂತರ ಮಣ್ಣಿನ ಮಕ್ಕಳಿಗೆ ಲಾಠಿ ರುಚಿ ತೋರಿಸ್ತಾನೆ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಹೆಸರಿನಲ್ಲಿ ಮಾನವ ಹಕ್ಕುಗಳ ದಮನ ಆಗ್ತಾ ಇದೆ. ಮಾನವ ಹಕ್ಕುಗಳ ಆಯೋಗ ಅನ್ನುವ ನಿವೃತ್ತ ಅಧಿಕಾರಿಗಳ ಗಂಜಿ ಕೇಂದ್ರಕ್ಕೆ ಮಾಹಿತಿಗಳೇ ರವಾನೆ ಆಗ್ತಿಲ್ಲ. ರವಾನೆ ಆದರೂ ನಿವೃತ್ತ ಅಧಿಕಾರಿಗಳ ಗಂಜಿ ಕೇಂದ್ರಕ್ಕೆ ಕವಡೆ ಕಾಸಿನ ಬೆಲೆ ಕೊಡುವ ವ್ಯವಸ್ಥೆ ಪೊಲೀಸ್ ಇಲಾಖೆಗಾಗಲಿ ಕಾರ್ಯಾಂಗ ವ್ಯವಸ್ಥೆಗೆ ಆಗಲಿ ಇಲ್ಲ. ಪ್ರಿಯ ವೀಕ್ಷಕರೇ, ಪೊಲೀಸರೇ ಇರಲಿ, ಅಧಿಕಾರಿಗಳೇ ಇರಲಿ, ರಾಜಕಾರಣಿಗಳೇ ಇರಲಿ, ನೀವುಗಳು ಹೆಂಡತಿ ಮಕ್ಕಳ ಜೊತೆ ಕೂತು ಊಟ ಮಾಡುವಾಗ ನಿಮ್ಮ ಕುಲದೇವರನ್ನ ನೆನೆಸಿಕೊಂಡು ನಿಮ್ಮ ಆತ್ಮಸಾಕ್ಷಿಯನ್ನ ಕೇಳಿಕೊಳ್ಳಿ. ಕೈಯಲ್ಲಿ ಹಿಡಿದ ಈ ಅನ್ನ ಬೆಳೆದ ರೈತ ಸಮುದಾಯಕ್ಕೆ ನನ್ನಿಂದ ಅನ್ಯಾಯ ಆಗಿದೆಯೇ ಇಲ್ಲವೇ ಅಂತ ಆಗ ತಿಂದದ್ದು ಜೀರ್ಣ ಆಗ್ತದೆ. ಏನು ಪ್ರಾಬ್ಲಮ್ ಸಾಲದೆ ಸರ್? ನೆನ್ನೆಲ್ಲ ಮಾಡೋ ಪ್ರಾಬ್ಲಮ್ಮು ಇಷ್ಟೊಂದು ಜನ ಸೇರ್ಬೇಕಾಯ್ತ. ನೆನ್ನೆ ನೀವೆಲ್ಲ ಬರ್ಬೇಕಾಯ್ತು ಅಧಿಕಾರಿಗಳು. ಏಕಾಂಗಿ ಕರ್ಕೊಂಬಂದ್ಬಿಟ್ಟು ಎತ್ತಿ ಹಾಕೊಂಡು ಹುಡುಗರನ್ನ ಸ್ಪಾಟಿಗೆ ಬಂದಾರನ್ನ ಜಮೀನ್ದಾಗ ಯಾರು ರೈತರು ಬರೋಂಗಿಲ್ಲ. ಇನ್ನು ಊರಿಂದ ಈಚೆಗೆ ಬರೋಂಗಿಲ್ಲ ಇವರಿಂದನ. ಅದೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ತಾನು ಚಿಕ್ಕಬಡ್ಡೆ ಹೊಡೆದವರಲ್ಲ ಈ ಹುಡುಗರು ನನ್ನ ಏನಿದಿನ ಇನ್ನು ಯಾರು ಬಿಡ್ತಾರೆ ಇವರು? ಏಕಾಂಗಿ ಅವೆರಡೇ ಹುಡುಗರು ಇದ್ದೇನ ಅವ್ರ ಜನ ಕರ್ಕೊಂಡು ಎಲ್ಲ ಮಾಯವಾಗೋರು ಎತ್ತಿ ಹಾಕೊಂಡು ಯಾರು GMC ಮಾಡಿದಂತ ಯಾರು ಒಂದು ಪೇಪರ್ ಸೈನ್ ಹಾಕ್ಕೊಟ್ಟವ್ರು ಇವ್ರು ಮನ್ಸಿಗೆ ಬಂದ ಬರ್ಕೊಂಡು ಹೋಗ್ಯವ್ರು ಅಷ್ಟೇನ. ಅರ್ಧ ಬರ್ಕೊಂಡು ಅರ್ಧ ಬಿಟ್ಟು ಒಬ್ರಿಗೆ ಏನೋ ಸೈನ್ ಹಾಕ್ಕೊಟ್ಟವ್ರಿಗೆ ಇವರು. ನೆನ್ನೆ ದಿನ ನಮ್ಮ ಹುಡುಗ ಬೆಂಗಳೂರಿಂದನ ಮಾಡಬೇಡ್ರಿ ನಾಳೆ ಬರ್ತೀನಿ ಮಾಡಿರಂತೆ ಅಂದರೆ ನಾವು ಇಲ್ದಾಗ ಹೋಗಿ ದಬ್ಬಾಳಿಕೆ ಮರಕ್ಕೆ ಇವರು ದುಡ್ಡು ಕೊಟ್ಟವ್ರ ಜಮೀನಿಗೆ. ಅವರೇನು ಕೋಟಿ ಕಟ್ತೀವಿ ಅಂತ ಯಾಕೆ ಸ್ಪಾಟ್ನ ಕೊಡ್ಲೇನ್ರಿ ದುಡ್ಡು? ಕೋಟಿ ಕಟ್ಟಿದ ದುಡ್ಡು ತಿರ್ಗಿ ಅಲ್ಲಿ ಬಿಡಿಸ್ಕೊಳ್ತಾರೆ 5 ಲಕ್ಷ ಖರ್ಚಾಕೈತೆ ನಮಗೆ. ಇವರು ಇಲ್ಲಿನ ಮೆಟ್ಟಿಂದ ಹಿಡಿದು ಮ್ಯಾಲ್ವರೆಗೂ ಎಲ್ಲ ದುಡ್ಡು ನಿಂಗರೆ ರೈತರನ್ನ ಕೊಲೆ ಮಾಡಕ್ಕೆ ಇಟ್ಕೊಂಡಿರೋದು ಇವರು. ಇವ್ರಿಗೂ ಮನ್ಸಿಗೆ ಬಂದಂಗೆ 30 ಲಕ್ಷ ಜಮೀನು ತಗೊಂಡು 3 ಕೋಟಿ ಜಮೀನು ಮಾರ್ಕೊಂಬೋದು. ಇವ್ರು ಹೆಚ್ಚಿಗೆ ಮಾಡ್ಕೊಳ್ಳಿ, ರೈತರಿಗೆ ಅನ್ಯ ಅಲ್ವಾ? ಇವು 50 ವರ್ಷದಿಂದ ಮರ ಮಂಡಿ ಬೆಳೆಸಿದ್ದೆವು. ಹೆಂಗೆ ಹೋಗಿ ಇವರು ಗಿಡ ಕೆತ್ತಾಕಿರೋ ಇದಕ್ಕೆ ಮುಂದೆ 20 ದಿನದಾಗ ಹೋಗಿದ್ದೀನಿ. ಮುಟ್ಟಲ್ಲ ಅಂದವ್ರೆ. ನಾನು ಎದುರು ಕರೆಸಿ ಕೇಳಿ ಹೇಳಿದ್ದಾರೆ. ನೆನ್ನೆ ಗಿಡ ಕಿತ್ತಾಕ್ಯವ್ರೆ. ಈಗ ನಮಗೆ ಮಾಡೋ ಕೆಲಸ ಅವ್ರಿಗೆ ಮಾಡಿಬಿಟ್ಟು ಸರೋಗೈತಲ್ವಾ? ಸಿದ್ಲಿಂಗಯ್ಯ ಅಂತ ಸೋರೆಕುಂಟೆ ಭಾಗದ ರೈತರು ಏನು 4ನೇ ಹಂತ 5ನೇ ಹಂತ 6ನೇ ಹಂತ ಏನು ನಾವು ರೈತರಿದ್ದೀವಿ. ನೆನ್ನೆ SLO ಸಾಹೇಬರು ನನಗೂ ಕೂಡ ಫೋನ್ ಮಾಡಿದ್ರು, ಯಾರು ನಮ್ಮ ರಮೇಶ್ ಅವರು. ಅವಾಗ ಹೇಳಿದೆ ನಾಳೆ ಬೆಳಗ್ಗೆ ಬರ್ತೀನಿ, ನಾವು ಅಣ್ಣ ತಮ್ಮದಿರು ಇಬ್ಬರು ಮೂವರಿದ್ದೀವಿ. ಕೋರ್ಟಲ್ಲಿ ಆರ್ಡರ್ ಪ್ರಕಾರ ನಮ್ಗೆ ಏನು ಗಿಡ ಮರ ಮಲ್ಕಿದೆ ಸರ್ ಆ ಥರ ಮಾಡಿಕೊಡಿ ಸರ್, ಸಬ್ಸೆಪ್ರೇಟಾಗಿ ಆರ್ಡರ್ ಮಾಡಿಕೊಡಿ ಅಂತ ಎಲ್ಲ ಹೇಳಿದೆ. ಆಯಿತು ನಿಮ್ದೇನು ಮಾಡಲ್ಲ ಬನ್ನಿ ಅಂತ ಹೇಳಿದ್ರು. ನೋಡಿದ್ರೆ 4-5 ಗಿಡ ಉಳಿಸಾಕಿದ್ದಾರೆ. ನಾನು GPS ಫೋಟೋ ತೊಗೊಂಬಂದಿದ್ದೀನಿ, ಫೋಟೋ ಇಲ್ಲಿದೆ, ನಾವು ಕಂಟೆಂಪ್ಟ್ ಹಾಕಿದ್ದೀವಿ ಆಲ್ರೆಡಿ. ಈ ಥರ ನಮ್ಮ ಇದಿಲ್ದಲ್ಲೇ ಇದ್ರು ಕೂಡ ಬೆಳಗ್ಗೆ 10:30 ಬರ್ತೀವಿ ಅಂತ ಹೇಳಿದ್ವಿ. ಆಯಿತು ನಾವು ಕೆಲಸ ಮಾಡಲ್ಲ ಅಂತೇಳಿ ಕೆಲಸ ಮಾಡಿ ಈ ಥರ ದೌರ್ಜನ್ಯ ಮಾಡಿ ಕೆಲಸ ಮಾಡೋ ಅವಶ್ಯಕತೆ ಏನು? ಈಗ ಮೋದಿ ಅವ್ರು ಹೇಳ್ತಾರೆ ಮೋದಿಜಿ ಅವರು ರೋಡ್ ಮಾಡಬೇಕು ಅರ್ಜೆಂಟ್ ಮಾಡ್ತಾರೆ ಅಂತ. ನಾವು ಅದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆಂದ್ರೆ ನಾವು ರಾಷ್ಟ್ರದ ಇದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಮಗೂ ಅವ್ರಿಗಿನ್ನೂ ಹೆಚ್ಚಿನಾಗಿದೆ. ಯಾಕೆಂದ್ರೆ 30 ಲಕ್ಷ ರೂಪಾಯಿ ಜಮೀನು ನಾವು ಪರಿಹಾರ ತಗೊಂಡು 1.5 ಕೋಟಿ ಮಾರ್ಕೊಂತಾರೆ. ಅದರಲ್ಲೇನು ನಾವೇನು ಕಮಿಷನ್ ಕೇಳ್ತಾ ಇದೀವಾ?
ರೈತರು ಯಾವತ್ತೂ ಕಮಿಷನ್ ಕೇಳಲ್ಲ. ಏನು ನಿರಾಸಕ್ತಿ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ KDB ಅವರು ಯಾವತ್ತು ಒಂದ್ಸಲಿ ಇಲ್ಲಿ ಫಂಕ್ಷನ್ನಲ್ಲಿ 2010ರಲ್ಲಿ ಒಂದು ಇದನ್ನ ಮಾಡಿ ಏನಂತ ಹೇಳಿದ್ರು ಗೊತ್ತಾ, ಪರಿಹಾರ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳಿದ್ರು. ಯಾರಿಗಾದ್ರೂ ಮನೆ ಬಾಗಿಲಿಗೆ ಪರಿಹಾರ ತಲುಪಿಸಿದಾರ ಅವರು? ಅಲ್ಲಿ ಹುಡುಕಾಡುವ ಕಮಿಷನ್ ಕೊಡ್ಬೇಕು. ಏಜೆಂಟ್ರನ್ನ ಕೇಳ್ರಿ, 5 ಲಕ್ಷ ಕೇಳ್ತಾರೆ. ಏಜೆಂಟ್ಗಳು ಇಲ್ಲೇ ತೋರಿಸ ಹೆಸರುಗಳು ಹೇಳ್ತೀವಿ, ನೀವು ಬಹಿರಂಗ ಪಡಿಸ್ತೀರಾ? ಆ ಥರ ಯಾಕ್ರಿ ನಮ್ಮ ಕೆರಾಪ್ ಕೆಲಸ ಮಾಡಬೇಕು? ಏಜೆಂಟ್ಗಳು ಯಾರೋ ನಿಮ್ಮ ನೋಡಿ ಸೈಡ್ ಗಾಡಿ ಕೇನಾರಲ್ಲ ಏಜೆಂಟ್ಗಳೇ ಇಲ್ಲಿ. ನಾನು ಅದನ್ನೇ ತಿಳ್ಕೊಳ್ರಿ. ಸುಮ್ಮನೆ ಯಾರೋ ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ ನಾವು. ಸರ್ ನಿಮ್ಗೆ ಹೆಸರು ಹೇಳಿರಿ, ಅವ್ರು ಕೇಳಿರಿಲ್ಲ ಅಂತಾರೆ. ವಿತ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ ಬಿಡ್ರಿ. ಆಡಿಯೋ ಕೊಡ್ತೀವಿ, ವಿಡಿಯೋ ಕೊಡ್ತೀವಿ. ಅವಾಗ ಕ್ರಮ ಕೈಗೊಳ್ರಿ. ನಾವ್ ಹೇಳೋದು ದೌರ್ಜನ್ಯ ಮಾಡಂಗಿಲ್ಲ ಸರ್. ನಾವು ಪೊಲೀಸ್ ಅಂದ್ರೆ ಗೌರವ ಇದೆ, ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ತುಂಬಾ ಗೌರವ ಇದೆ. ಅಷ್ಟೆಲ್ಲ ಹೇಳಿದ್ರು ನೆನೆ ದಿನ ನಮ್ ಗಿಡ ಉಳ್ಸಾಕಿದ್ದಾರೆ. ರೊಟ್ಟವ್ರಿ ಅಲ್ವಾ ಸರ್ ನಮ್ಗೆ? ಇವ್ರು ಬಂದಿರೋದು 3 ತಿಂಗಳ 1 ವರ್ಷ ಕೆಲಸಕ್ಕೆ ಬಂದವ್ರೆ. 30 ವರ್ಷ 40 ವರ್ಷ ಬಳಸ್ಯಾರ ಅವ್ರ ಯಜಮಾನ್ರು. ಅವ್ರು ಒಟ್ಟವ್ರಿ ಅಲ್ವಾ? ಯಾರೇ ಆಗ್ಲಿ ಸರ್, ಹೊಡಿಯೋದ್ರಿಂದ ಏನ್ ಬರುತ್ತೆ ಹೇಳಿ? ಅಷ್ಟೇ ಇದೆ. ನಾನು ರಾಜ್ಯ ಕೃಷಿಕ ಸಮಾಜ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ ಸರ್. ನಮ್ಗೆ ಈ ತರ ಅನ್ಯಾಯ ಆದ್ರೆ ರೈತರು ನಾವೇಳಿ ಮೋದಿಜಿಯವ್ರು ಹೇಳಿದಾರ ಸರ್, ರೈತರಿಗೆ ಹೊಡೆದ್ಬಿಟ್ಟು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿ ರೋಡ್ ಮಾಡ್ರಿ ಅಂತ ಹೇಳಿದಾರ? ಒಂದ್ ವೇಳೆ ಮೋದಿಜಿ ಹಂಗೆ ಹೇಳಿದ್ರೆ ನಾವು ನಮಗೆ ಇದು ತೋರಿಸ್ರಿ. ಸುಮ್ಮನೆ ಅವ್ರ ಹೆಸರೆಲ್ಲ ಯಾಕೆ ದುರ್ಯೋಪಯೋಗ ರೈತರ ಮೇಲೆ ಯಾಕೆ ಅಲ್ಲೇ ಮಾಡ್ಬೇಕು ಸರ್? ಇರೋದು ಕಾನೂನು ಪ್ರಕಾರ ಅವ್ರು ಹೇಳಿ ಹಿಂಗಿದೆ ಆಗಿದೆ ಅಂತ ಹೇಳಿ, ಅದಕ್ಕೆ ನಾವು ಇದು ಮಾಡೋಣ. ಇಲ್ಲ ಸರ್ ಅಂತ ರಿಕ್ವೆಸ್ಟ್ ಮಾಡೋಣ. ಅವರು ಅಷ್ಟೇ ಅಟ್ಲೀಸ್ಟ್ ಹೀಗಿದೆ ಅಂತ ಮನವರಿಕೆ ಮಾಡ್ಕೋಬೇಕು ಸರ್. ರೈತ ಸಹ ಬಡವ, ಅವ್ನಿಗೇನು ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಳಿ. ಅವ್ನಿಗೆ ಹೇಳ್ಬೇಕು ಈ ತರ ಆಗಿದೆ ಅಂತ ತಿಳಿ ಹೇಳಿಸ್ಬೇಕಾ ಸರ್? ಎತ್ತಾಕೊಂಡು ಹೋಗಿ ಅವ್ನಿಗೆ ಇದು ಮಾಡಿದ್ರೆ ಏನ್ ಬರುತ್ತೆ ಸರ್? ಅದು ಬೇಜಾರಲ್ವಾ ಸರ್? ಗೌರವ ಇರುತ್ತೆ ಡಿಪಾರ್ಟ್ಮೆಂಟ್ ಮೇಲೆ. ಇವ್ರ ಮಾತು ಕೇಳ್ಕೊಂಡು ಪಾಪ ಅವರು ಯಾಕೆ ಸುಮ್ಮನೆ ನಮ್ಮಿಂದ ಅವರು ಜನಗಳಿಂದ ಇವರಿಂದ ಇದು ಮಾಡ್ಕೋಬೇಕು? ಉತ್ತಮ ಬಾಂಧವ್ಯ ಇದೆ, ಆ ಬಾಂಧವ್ಯ ಯಾಕೆ ಸರ್ ಬೇಜಾರು ಮಾಡ್ಕೋಬೇಕು? ಇಡೀ ಇಂಡಿಯಾ ಶೇರ್ ಎಲ್ಲ ಸ್ವಿಚ್ಬಿಟ್ಟ ಸರ್. 83 ಸರ್ವೆ ನಂಬರು. ಅದು ನಮ್ಮ ಜಾಗನೇ ಇದು ಬಂದೇ ಇಲ್ಲ. ಅದು ಸರ್ವೆ ನಂಬರ್ಗೂ ಸರ್ವೇನೇ ಆಗಿಲ್ಲ. ಅದು ಸರ್ವೆ ಒಂದು ಕಡೆಗೆ ಹೋಗೈತೆ, ಜಾಗ ಒಂದು ಕಡೆಗೆ ಹೋಗೈತೆ. ಎಲ್ಲಿ ಬೇಕಲ್ಲಿ ಹೊಡ್ಕೊಂಡು ಹೋಗಿರೋ ರೋಡಿಗೆ ಎಲ್ಲ ಇವ್ರು ಮಾಡಿರೋದು ಕೆಲಸ. ಇದು ಪರಿಹಾರ ಕೋರ್ಟ್ಗೆ ಹಾಕೋರೆ ಅಂತ ಹೇಳ್ತಾರೆ. ಕೋರ್ಟ್ ಏನು ನೋಟಿಸೇ ಬಂದಿಲ್ಲ. ಹೈಕೋರ್ಟಾಗ ಐತೆ, ದಾಖಲೆ ಕೊಟ್ಟಾರೆ. ಅದೇ ದುಡ್ಡು ಬರುತ್ತೆ ಅಂತ ಕೊಡ್ತಾ ಇದ್ದಾರೆ ಅಷ್ಟೇ, ಏನು ಕೊಟ್ಟಿಲ್ಲ ಅವರು. ಹೈಕೋರ್ಟಾಗ ಐತೆ ಅಂತ ಹೇಳ್ತಾವ್ರೆ. ಅದೇನು ಹಾಕೋದು ನೋಡ್ಕೊಳ್ಳೋಣ. ಅದು ನೋಡಿದ್ರೆ ಇದು ಗೊತ್ತಾಯ್ತಿ, ಅಲ್ಲಿ ದುಡ್ಡು ಹಾಕಿಲ್ಲ ಅಂತ ಹೇಳ್ತಾನೆ ಹೈಕೋರ್ಟ್ ನಾಯರು. ಏನು ಮಾಡ್ಬೇಕು ನಾವು? ಮಹೇಶ್ ಅಂತ. ನಮಸ್ಕಾರ. 4ನೇ ಹಂತದ KDB ಲ್ಯಾಂಡ್ ಅಕ್ವಿಸಿಷನ್ಗೆ ಸಂಬಂಧಪಟ್ಟಂತೆ ನಾವು 1736 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ 1600 ಎಕರೆವರೆಗೆ ಲ್ಯಾಂಡ್ ಕ್ಲಿಯರೆನ್ಸ್ ಆಗಿ L&T ಅವರಿಗೆ ಏನು ಟೆಂಡರ್ ಆಗಿದೆ. ಅವರಿಗೆ ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಜಾಗನ ಬಿಡಿಸ್ಕೊಟ್ಟಿದ್ವಿ. ಇನ್ನುಳಿದ 112 ಎಕರೆ ನಮಗೆ ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧಪಟ್ಟಂಗೆ ಕೆಲವೊಂದು ಕೇಸುಗಳು ಲಿಟಿಗೇಷನ್ಗಳು ಇರೋದರಿಂದ ಅವು ಕೂಡ ಕ್ಲಿಯರ್ ಮಾಡುವಂಥದ್ದು ನಮಗೆ ಮೇಲಾಧಿಕಾರಿಗಳಿಂದ ಆದೇಶ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೋರ್ಟ್ ಕೇಸ್ OS ನಂಬರ್ಸ್ಗಳು ಅಡ್ಮಿಟ್ ಆಗಿದ್ದಾವೆ. ಆ OS ನಂಬರ್ಗಳಿಗೆ ಸಂಬಂಧಪಟ್ಟ ಹಾಗೆ ಸದರಿ ಸರ್ವೆ ನಂಬರ್ ಏನು ಮಾಲೀಕರಿದ್ದಾರೆ ಅವರ ಹೆಸರಿನಲ್ಲಿ ಈಗಾಗಲೇ ನಾವು ಕನ್ಸಂಟ್ ಅಮೌಂಟ್ ಅಂದರೆ ಏನು ಒಪ್ಪಂದದ ದರದ ಫಿಕ್ಸ್ ಆಗಿದೆ ಆ ದರವನ್ನು ಕಂಪ್ಲೀಟಾಗಿ ಕೋರ್ಟಿಗೆ ಡಿಪಾಸಿಟ್ ಮಾಡಿದ್ದೀವಿ. OSಗಳು ಅವರ ವ್ಯಕ್ತಿಗತವಾಗಿರೋದ್ರಿಂದ ಕುಟುಂಬಗಳಲ್ಲಿ ಅಣ್ಣ ತಮ್ಮಂದಿರು ಈ ಥರ ಕೇಸ್ ಹಾಕ್ಕೊಂಡಿದ್ದಾರೆ. ಸೊ ಅದು ಕೋರ್ಟಿಂದ ಯಾವಾಗ ಇತ್ಯರ್ಥ ಆದ ಮರುದಿವಸನೇ ಅವರಿಗೆ ಆ್ಯಸ್ ಪರ್ ಕೋರ್ಟ್ ಡೈರೆಕ್ಷನ್ ಏನು ಕೊಡ್ತದೆ ಅದರ ಪ್ರಕಾರ ಅವರಿಗೆ ದುಡ್ಡು ನೇರವಾಗಿ ಅವ್ರ ಖಾತೆಗೆ ಹೋಗುವಂಥದ್ದು ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದ್ದೀವಿ 112 ಎಕರೆದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಪಾಸಿಟ್ ಮಾಡಿರೋದ್ರಿಂದ ಮರ ಮಾಲಿಕೆಗಳ ಸಮೇತ ಮತ್ತು ಲ್ಯಾಂಡ್ ಪೇಮೆಂಟ್ ಎರಡೂ ಸೇರಿಯೇ ಡಿಪಾಸಿಟ್ ಮಾಡಿರೋದು. ಸೊ ಈಗ ಅಭಿವೃದ್ಧಿ ಕಾರ್ಯ ಆಗಬೇಕಾಗಿರೋದ್ರಿಂದ ಸದರಿ ಸರ್ವೆ ನಂಬರ್ಗಳಲ್ಲಿ ನಾವು ಏನು ಕಾಂಟ್ರಾಕ್ಟರ್ಗಳ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅತ್ಯವಶ್ಯಕವಾದಂಥ ರಸ್ತೆ ನಿರ್ಮಾಣ ಆಗಬೇಕಾಗಿದೆ. ನಮಗೆ 35 ಕಿಲೋಮೀಟರ್ ROW ಆಗಬೇಕಾಗಿದೆ. ಇದು ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ ಆಗಿದೆ. ಹಾಗಾಗಿ ಇಮಿಡಿಯೇಟಾಗಿ ನಾವು ಅದನ್ನು ಸ್ವಲ್ಪ ಜಾಗನ ಬಿಡಿಸ್ಕೊಡುವಂಥ ಕ್ರಮನ ಕೈಗೊಳ್ಳಿ. ಪರಿಹಾರ ಅಂತಂದರೆ ಯಾರಿಗೆ ಕೇಸ್ಗಳಿದ್ದಾವೆ, ಕೋರ್ಟ್ಗಳಿದ್ದಾವೆ, ಅಣ್ಣ ತಮ್ಮದ ಡಿಸ್ಪ್ಯೂಟ್ ಕೇಸ್ಗಳು ನಡೀತಿದ್ದಾವೆ. ಸೊ ಅವುಗಳಿಗೆ ಸಂಬಂಧಪಟ್ಟಾಗೆ ನಾವು ಕಂಪ್ಲೀಟ್ ಕನ್ಸೆಂಟ್ ಅಮೌಂಟನ್ನು ಡಿಪಾಸಿಟ್ ಮಾಡಿಬಿಟ್ಟಿದ್ದೀವಿ ಕೋರ್ಟಿಗೆ. ಸೊ ಅವ್ರದ್ದು ಯಾವಾಗ ಇತ್ಯರ್ಥ ಆಗ್ತದೆ ನ್ಯಾಯಾಲಯದಿಂದ ಸಿವಿಲ್ ನ್ಯಾಯಾಲಯದಲ್ಲಿ ಆವತ್ತು ಅವರಿಗೆ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಹಿಂದೆ ಬಗರುಕುಂ ಮಂಜೂರಾತಿ ಆಗಿರುವಂಥವ್ರಿಗೆ ಕೆಲವ್ರಿಗೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ ಅನ್ನೋದು ಇಲ್ಲ. ಬಗರುಕುಂ ಮಂಜೂರಾತಿಯವರಿಗೆ ಆದಂತಿರೋ ಸರಿಯಾದ ದಾಖಲಾತಿಗಳು ನಮಗೆ ಕೊಟ್ಟಿದ್ವಿ. ತಹಸೀಲ್ದಾರಿಂದ ನಾವು ಸಾಗುವಳಿ ಸಂಬಂಧಪಟ್ಟ ರೈತರಿಂದ ಸಾಗುವಳಿ ತೊಗೊಳ್ತೀವಿ ಮತ್ತು ತಹಸೀಲ್ದಾರ್ ನೈಜತೆ ಸರ್ಟಿಫಿಕೇಟ್ ಕೇಳ್ತೀವಿ. ಅವರು ಸಾಗುವಳಿಗೆ ಸಂಬಂಧಪಟ್ಟಾಗೆ ನೈಜತೆ ವರದಿ ಕೊಟ್ಟರು ಅಂದರೆ ಕೊಟ್ಟಂಥ ರೈತರಿಗೆ ಸಂಬಂಧಪಟ್ಟ ದಾಖಲಾತಿಗಳು ಏನೇನಿದೆ ಎಲ್ಲವನ್ನು ಪಡೆದುಕೊಂಡು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇನ್ ಕೇಸ್ ಚೀಟಿಯನ್ನು ನೀಡುತ್ತೆ, ಆದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳು ಸಿಗ್ತಾ ಇಲ್ಲ. ಅದು ನನಗೆ ಇದಕ್ಕೆ ಲಿಮಿಟಿಗೆ ಬರಲ್ಲ. ಅದು ರೆವಿನ್ಯೂ ಇಲಾಖೆಗೆ ಬರ್ತದೆ, ಅಲ್ಲಿ ಅದನ್ನು ತಿಳ್ಕೊಬೋದು. ಗೈಡ್ಲೈನ್ಸಲ್ಲಿ JMCಗಳನ್ನ ರೈತರುಗಳಿಗೆ ಕಡ್ಡಾಯವಾಗಿ ಕೊಡಬೇಕು. ಇಟ್ಸ್ ಎ ಮ್ಯಾಂಡೇಟರಿ ಡಾಕ್ಯುಮೆಂಟ್.
ನೀವು ಫಸ್ಟ್ ಸ್ಟೇಜಲ್ಲೂ ಕೊಟ್ಟಿಲ್ಲ, ಸೆಕೆಂಡ್ ಸ್ಟೇಜಲ್ಲೂ ಕೊಟ್ಟಿಲ್ಲ, ಥರ್ಡ್ ಸ್ಟೇಜಲ್ಲೂ ಕೊಟ್ಟಿಲ್ಲ. ಸ್ಟಿಲ್ ಈಗ ನೀವು ಮಾಡ್ತಾ ಇದ್ದೀರಾ, ಯಾವ ರೈತರುಗಳಿಗೂ JMC ಕೊಟ್ಟಿಲ್ಲ. ಜಾಯಿಂಟ್ ಮೋಜರ್ ಸರ್ಟಿಫಿಕೇಟ್ನ ನೀವು 5 ಡಿಪಾರ್ಟ್ಮೆಂಟ್ ಅವರು ಜಂಟಿಯಾಗಿ ಮೋಜರ್ ಮಾಡಿ ರೈತರುಗಳದ್ದು ಆಸ್ತಿ ಅದು, ರೈತರುಗಳಿಗೆ ಕೊಡಬೇಕು. ನೀವು ಯಾರಿಗೂ ಕೊಡ್ತಾ ಇಲ್ಲ. ಏಕಾಏಕಿ ಪೊಲೀಸ್ ಫೋರ್ಸ್ ನಿಂತ್ಕೊಂಡು ನೀವು ದಬ್ಬಾಳಿಕೆಯಿಂದ ರೈತರುಗಳನ್ನ ಇಲ್ಲ ಈಗ ಮ್ಯಾನ್ ಹ್ಯಾಂಡಲ್ ಮಾಡ್ತಿದ್ದೀರಿ. ಈಗ ಯಾವುದೇ ರೀತಿಯಾದಂಥ ನಾವು ಎಲ್ಲಿಯೂ ಯಾವುದು ಪೋರ್ಷವಲೆಗೆ ದಬ್ಬಳಿಕೆಯಿಂದ ಮಾಡಿಲ್ಲ. ನಮಗೆ 14 ಎಕರೆ ನಾವು ಎಲ್ಲ ರೈತರಿಂದ ಅವರಿಗೆ ಕೊಟ್ಟಿರತಕ್ಕಂಥದ್ದನ್ನೇ ನಾವು ಪೇಮೆಂಟ್ ಮಾಡಿದ್ದೀವಿ. ರೈತರುಗಳಿಗೆ JMCಯಲ್ಲಿ ಏನಾಗಿದೆ 2014 JMC ಆಗಿದೆ. JMC ಆದಮೇಲೆ ಕೆಲವೊಂದು ಕೈ ಬಿಟ್ಟೋಗಿರೋದಂಥ ಮರಮಾಲಿಕೆಗಳಿದ್ದಾವೆ. ಸೊ ಅವುಗಳು ಕೂಡ ರೈತರು ನಮ್ಮ ಮರಮಾಲಿಕೆಗಳು ಕೈ ಬಿಟ್ಟೋಗಿದ್ದಾವೆ ಅಂತ ನಮಗೆ ಒಂದು ಅರ್ಜಿ ಕೊಟ್ಟಾಗ ನಾವು ಅದನ್ನು ವಿಸಿಟ್ ಮಾಡಿ ಸಂಬಂಧಪಟ್ಟ ರೈತರದ್ದು ಏನು ಕೈ ಬಿಟ್ಟೋಗಿರೋ ಮರಮಾಲಿಕೆಗಳು ಅದನ್ನು ಕೂಡ ನಾವು ಕೌಂಟ್ ಮಾಡಿಬಿಟ್ಟು 2015 ಡೈರೆಕ್ಟ್ ಗೈಡ್ಲೈನ್ಸ್ ಅಲ್ಲಿ ನಿಮಗೆ ಕೊಡಬೇಕು ಅಂತಾನೆ ಇದೆ ರೈತರುಗಳಿಗೆ. ಹೌದು, ಜಂಟಿ ಸ್ಥಳ ತನಿಖೆ ಮಾಡಿದ್ವಿ. ಜಂಟಿ ಸ್ಥಳ ತನಿಖೆ ಮಾಡ್ತೀವಿ. ರೈತರುಗಳಿಗೆ ಕೊಟ್ಟೇ ಇಲ್ಲ ನೀವು? ಇಲ್ಲ, ಎಲ್ಲರಿಗೂ ಕೊಟ್ಟಿದ್ದೀವಿ. ಜಂಟಿ ಸ್ಥಳ ಯಾರು ಅರ್ಜಿ ಕೊಟ್ಟಿದ್ದಾರೆ, ಯಾರು ನಮಗೆ ಅರ್ಜಿ ಕೊಟ್ಟಿದ್ದಾರೆ ಕೈ ಬಿಟ್ಟು ಅರ್ಜಿ 2015 ಡೈರೆಕ್ಟ್ ಗೈಡ್ಲೈನ್ಸ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ. ಕ್ಲಿಯರ್ ಆಗಿ DC ಏನು ಫಿಕ್ಸ್ ಮಾಡ್ತಾರೆ, JMCಗಳನ್ನ ರೈತರುಗಳಿಗೆ ಕೊಡಲೇಬೇಕು. ಇಟ್ಸ್ ಮ್ಯಾಂಡೇಟ್ರಿ. JMC ಅಂತ ನಾವು ಪರಿಹಾರ ಕೊಟ್ಟ ಮೇಲೂ ಕೂಡ ಕೈ ಬಿಟ್ಟೋಗಿರೋ ಮರಗಳಿಗೆ ಅವ್ರ ಅರ್ಜಿಗಳು ಕೊಟ್ಟಿರ್ತಾರೆ. ಈಗ ಕೆಲವೊಂದು 4 ತೆಂಗು ಬಿಟ್ಟೋಗಿದ್ದಾವೆ, ಅಡಿಕೆ ಬಿಟ್ಟೋಗಿದೆ 10 ಅಂದರೆ ಅವುಗಳು ಕೂಡ ನಾವು ಪ್ರಾಪರಾಗಿ ಜಂಟಿ ಸ್ಥಳ ತನಿಖೆ ಅಂತ ಮಾಡಿ ರೈತರುಗಳಿಗೆ JMC ಸರ್ಟಿಫಿಕೇಟ್ ಕೊಟ್ಟಿಲ್ಲ. JMC